ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನೀವು ಈಗ ಮೊಟ್ಟೆಗಳನ್ನ ತೊಗೋತಾ ಇರ್ತೀರಾ. ಅಂದರೆ ಈಗ ತುಂಬ ಜನ ಏನಪ್ಪ ಅಂದರೆ ಹಳ್ಳಿಗಳ ಕಡೆ ಮೊಟ್ಟೆ ತೊಗೋತಾ ಇರ್ತೀರಾ. ಅಂದರೆ ತುಂಬ ಜನ ಮೊಟ್ಟೆ ತೊಗೊಳ್ಳುವಾಗ ನೀವು ಮೊಟ್ಟೆನೇ ಯಾವ ಥರ ಪ್ಯೂರ್ ನಾಟಿ ಅಂತ ಗೆಸ್ ಮಾಡ್ತೀರಾ. ಅಂದರೆ ತುಂಬ ಜನ ಗೊತ್ತಿಲ್ಲ, ಅದು ತುಂಬ ಜನ ಗೊತ್ತಿರುತ್ತೆ. ಅಂತಂದರೆ ಪ್ಯೂರ್ ನಾಟಿ ಮೊಟ್ಟೆ ಅಂತ ನೀವು ಯಾವ ಥರ ಕಂಡುಹಿಡಿತೀರಾ ಅಂತ ಈ ವಿಡಿಯೋ ಅಷ್ಟೇ. ನಿಮ್ಗೇನಾದರೂ ಗೊತ್ತಿರೋರು ಕಮೆಂಟ್ ಮಾಡಿ. ಅಂದರೆ ನೀವೇನಾದರೂ ಇವಾಗ ಮೊಟ್ಟೆಗಳು ತೊಗೊಳಕ್ಕೆ ಹೋಗ್ತೀರಾ, ಇಲ್ಲ ಪ್ಯೂರ್ ನಾಟಿ ಮೊಟ್ಟೆ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಎಷ್ಟು ಜನ ಗೊತ್ತು ಅಂತ ತಿಳ್ಕೊಳ್ಳೋಣ. ಇವಾಗ ಏನಾದರೂ ನೀವು ಮೊಟ್ಟೆ ತೊಗೊಳ್ಳೋರಿತ್ತು ಅಂತಂದರೆ ನೀವು ಯಾವ ಥರ ಇದು ಮೊಟ್ಟೆನ ನೀವು ನೋಡಿ ತೊಗೋತೀರಾ ಅಂತಂದರೆ ಯಾವ ಥರ ಮೊಟ್ಟೆ ಮತ್ತು ಇದೇ ಪ್ಯೂರ್ ನಾಟಿ ಮೊಟ್ಟೆ ಅಂತ ಯಾವ ಥರ ಗೆಸ್ ಮಾಡ್ತೀರಾ ಅಂತ ತುಂಬ ಜನನ ಕೇಳ್ತಾರದು ಇವತ್ತು. ಅಂತಂದರೆ ಇವಾಗ ಮೊಟ್ಟೆ ಅಂತ ಕೊಡ್ತಾರೆ. ಇವಾಗ ಮೈಸೂರು ನಾಟಿ ಆಗ್ಬೋದು, ಭೀಮವರಂ ಆಗ್ಬೋದು, ಕಾವೇರಿ ಆಗ್ಬೋದು, ಇಲ್ಲ ಸೋನಾಲಿ ಆಗ್ಬೋದು. ಈ ತಳಿಗಳ ಮೊಟ್ಟೆನೇ ಸಪ್ರೇಟು, ಪ್ಯೂರ್ ನಾಟಿ ಮೊಟ್ಟೆನೇ ಸಪ್ರೇಟ್ ಇರುತ್ತೆ. ನೀವು ಯಾವ ಥರ ಅದನ್ನ ಮೊಟ್ಟೆನ ಸೈಜಲ್ಲಿ ಕಂಡುಹಿಡಿತೀರಾ, ಇಲ್ಲ ಗಾತ್ರದಲ್ಲಿ ಕಂಡುಹಿಡಿತೀರಾ, ಇಲ್ಲ ದಪ್ಪದಲ್ಲಿ ಕಂಡುಹಿಡಿತೀರಾ, ಇಲ್ಲ ನಿಮಗೆ ಯಾವ ಥರ ಅದನ್ನ ಪ್ಯೂರ್ ನಾಟಿ ಮೊಟ್ಟೆ ಇದು ಅಂತ ಕಂಡುಹಿಡಿತೀರಾ ಅಂತ ನೋಡೋಣ. ತುಂಬ ಜನಕ್ಕೆ ಏನಾದರೂ ಗೊತ್ತಿಲ್ಲ ಇದು. ತುಂಬ ಜನಕ್ಕೆ ಗೊತ್ತಿರೋರು ಯಾವ ಥರ ಕಂಡುಹಿಡಿತೀರಾ, ಇಲ್ಲ ಸುಮ್ಮನೆ ಕೊಟ್ಟರೆ ಈಸ್ಕೊಂಡು ಹೋಗ್ತೀರಾ, ನಿಮ್ಗೆ ಹೆಂಗೆ ಅನಿಸುತ್ತೆ, ನಿಮ್ಮ ಅನುಭವ ಯಾವ ಥರ ಆಗಿದೆ ಅದನ್ನು ನೀವು ಕಮೆಂಟ್ ಮಾಡಿ. ಪ್ಯೂರ್ ನಾಟಿ ಮೊಟ್ಟೆ ಅಂತ ಯಾವ ಥರ ಕಂಡುಹಿಡಿತೀರಾ ಅಂತ ಈ ವಿಡಿಯೋದಲ್ಲಿ ಕೇಳ್ತಿರೋದು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.